ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಮುತ್ತು ನೀರಲ್ಲಾಯಿತು, ವಾರಿಕಲ್ಲು ನೀರಲ್ಲಾಯಿತು, ಉಪ್ಪು ನೀರಲ್ಲಾಯಿತು. ಮುತ್ತು ನೀರಲ್ಲಾಯಿತು, ವಾರಿಕಲ್ಲು ನೀರಲ್ಲಾಯಿತು, ಉಪ್ಪು ನೀರಲ್ಲಾಯಿತು. ಉಪ್ಪು ಕರಗಿತ್ತು, ವಾರಿಕಲ್ಲು ಕರಗಿತ್ತು. ಉಪ್ಪು ಕರಗಿತ್ತು, ವಾರಿಕಲ್ಲು ಕರಗಿತ್ತು. ಮುತ್ತು ಕರಗಿದವನ್ನಾರು ಕಂಡವರಿಲ್ಲ. ಮುತ್ತು ಕರಗಿದವದನ್ನಾರು ಕಂಡವರಿಲ್ಲ. ಈ ಸಂಸಾರಿ ಮಾನವ ಲಿಂಗವ ಮುಟ್ಟಿ ಭವಭಾರಿಗಳಾದರು. ಈ ಸಂಸಾರಿ ಮಾನವರು ಲಿಂಗವ ಮುಟ್ಟಿ ಭವಭಾರಿಗಳಾದರು. ನಾ ನಿಮ್ಮ ಮುಟ್ಟಿ ಕರಿಗೊಂಡೆನೆಯ ಚನ್ನಮಲ್ಲಿಕಾರ್ಜುನ. ನಾ ನಿಮ್ಮ ಮುಟ್ಟಿ ಕರಿಗೊಂಡೆನೆಯ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಏನು ಹೇಳ್ತಿದ್ದಾರೆ ಅಂದ್ರೆ, ಈ ಸಂಸಾರದಲ್ಲಿ ನಾವು ಹುಟ್ಟಿ ಬಂದ ಮೇಲೆ ಇಲ್ಲಿ ನಮಗೆ ಎರಡು ಆಯ್ಕೆಗಳು ಇದ್ದಾವೆ. ಒಂದು ಭಕ್ತರಾಗೋದು, ಒಂದು ಭವಿಯಾಗೋದು. ಹಾಗಾದರೆ ಈ ಎರಡೂ ಆಯ್ಕೆಗಳು ನಮ್ಮಲ್ಲೇ ಇವೆ. ಮತ್ತೊಬ್ಬರ ಕಡೆಯಿಂದ ಹೇಳಿಸ್ಕೊಂಡು ಕೇಳಿಸ್ಕೊಂಡು ಆಗುವಂಥದ್ದಲ್ಲ, ಮತ್ತೊಬ್ಬರಿಂದ ಬರುವಂಥದ್ದು ಅಲ್ಲ. ಅದು ಕೇವಲ ನಮ್ಮ ಆಯ್ಕೆಗಳಾಗಿರಬೇಕಷ್ಟೇ ಅದು. ಆದರೆ ಎಲ್ಲರೂ ಹುಟ್ಟೋದೆಲ್ಲಿ ತಂದೆ ತಾಯಿಯ ಗರ್ಭದಲ್ಲಿ. ಅವರು ಕಾಲಾಂತರದಲ್ಲಿ ಅವರು ಒಂದು ಜೀವನ ಪದ್ಧತಿ ಬದಲಾಗ್ತಾ ಹೋಗ್ತಾವೆ. ಒಬ್ಬೊಬ್ಬರದು ಒಂದೊಂದು ಕಡೆ ವಿಚಾರಗಳು, ಆಚಾರಗಳು, ಒಬ್ಬೊಬ್ಬರದು ಒಂದೊಂದು ಬಗೆಯೇ ಆಗ್ತದೆ. ಆದರೆ ಎಲ್ಲರೂ ಹುಟ್ಟಿದ್ದು ಈ ಸಂಸಾರದಲ್ಲಿಯೇ, ತಂದೆ ತಾಯಿಯ ಗರ್ಭದಲ್ಲಿಯೇ ಹುಟ್ಟಿದರೂ ಸಹಿತ ಅವರ ಒಂದು ನಡೆ ನುಡಿ ಆಚಾರ ವಿಚಾರದಿಂದ ಅವರು ಅಲ್ಲಿ ಮಹಾತ್ಮರಾಗ್ತಾರೆ, ಶರಣರಾಗ್ತಾರೆ, ಅಲ್ಲಿ ದೊಡ್ಡವರಾಗ್ತಾರೆ ಅವರು. ಆದರೆ ಅವನ್ನೆಲ್ಲ ಉತ್ತಮ ಆಚರಣೆಗಳನ್ನು ಮಾಡದೆ ಹೋದಾಗ ಅಲ್ಲಿ ಏನಾಗ್ತಾರೆ ಅಂದರೆ ಅವರು ಮತ್ತೆ ಸಂಸಾರದಲ್ಲಿ ಬಿದ್ದು ಹೊರಳಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಒಂದು ದೃಷ್ಟಾಂತಗಳನ್ನು ನಮಗೆ ಕೊಡ್ತಾರವರು. ಮುತ್ತು ನೀರಲ್ಲಾಯಿತು, ವಾರಿಕಲ್ಲು ನೀರಲ್ಲಾಯಿತು, ಉಪ್ಪು ನೀರಲ್ಲಾಯಿತು. ಅಂದರೆ ಇವತ್ತು ಒಂದು ಮುತ್ತು ಸಹಿತ ಅದು ಸಮುದ್ರದಲ್ಲಿ ಸಿಗ್ತತಿ. ಅದೇನೋ ಸ್ವಾತಿ ಹನಿಗಳು, ಮಳೆ ಹನಿ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದಾಗ ಅದು ಮುತ್ತಾಗಿ ಅಲ್ಲಿ ಗಟ್ಟಿಗೊಳ್ತದೆ. ಅದು ಆ ನೀರಿನ ಹನಿ ಮುತ್ತಾಗಿ ಒಂದು ಪರಿವರ್ತನೆಗೊಳ್ತದೆ. ಅದೇ ರೀತಿ ವಾರಿಕಲ್ಲು ನೀರಲ್ಲಾಯಿತು ಅಂದರೆ ಈ ನಾವೇನು ಆಣೆಕಲ್ಲು ಅಂತ ಏನು ಹೇಳ್ತಾವಲ್ಲ, ಹಂಗೆ ಅದು ಬರ್ಫ ಅಂತ ಹೇಳಿ ಏನು ಹೇಳ್ತಾರಲ್ಲ, ಅದು ಸಹಿತ ಎದರಿಂದ ಆಗಿತ್ತು ಅಂದರೆ ಅದು ನೀರಿನಿಂದನೇ ಆಗ್ತದೆ. ಅಲ್ಲಿ ಮುತ್ತು ನೀರಿನಿಂದನೇ ಆಯಿತು, ಮತ್ತು ವಾರಿಕಲ್ಲು ಸಹಿತ ನೀರಿನಿಂದನೇ ಆಯಿತು. ಹಾಗಾದರೆ ಮತ್ತು ಉಪ್ಪು ನೀರಲ್ಲಾಯಿತು. ಈಗ ನಾವು ಊಟಕ್ಕೆ ಬಳಸುವಂಥ ಉಪ್ಪು ಅದೇನಿದೆಯಲ್ಲ, ಅದು ನೀರಿನಿಂದನೇ ತಯಾರಾಗ್ತದೆ. ಸಮುದ್ರದೊಳಗಿಂದನೇ ಅದು ಬರೋದು ಉಪ್ಪು. ಹಾಗೆ ಈ ಮೂರೂ ಸಹಿತ ಮುತ್ತು, ವಾರಿಕಲ್ಲು, ಉಪ್ಪು, ಇವು ಮೂರೂ ಸಹಿತ ಮೂಲ ಯಾವುದು ಅಂತ ಕೇಳಿದ್ರೆ ನೀರು. ನೀರಿನಿಂದನೇ ಇವು ಅಲ್ಲಿ ತಯಾರಿ ಆಗ್ತಾವೆ. ಆದರೆ ಉಪ್ಪು ಕರಗಿತ್ತು, ವಾರಿಕಲ್ಲು ಕರಗಿತ್ತು. ಹಾಗೆ ನೀರಿನಿಂದ ಆದಂಥ ಉಪ್ಪು ಕೆಲವು ದಿನ ಆದಮೇಲೆ ಅದು ಕರಗಿ ಹೋಗಿಬಿಡ್ತೈತಿ. ಮತ್ತು ವಾರಿಕಲ್ಲು ಅದು ಏನೈತಿಲ್ಲ ಅದು ಕರಗಿ ಹೋಗಿಬಿಡ್ತೈತಿ. ಆದರೆ ಮುಂದೆ ಹೇಳ್ತಾರೆ, ಮುತ್ತು ಕರಗಿದನವರು ಕಂಡವರಿಲ್ಲ. ಹಾಗಾದರೆ ಈ ಮೂರೂ ಸಹಿತ ಉಪ್ಪು, ನೀರು, ವಾರಿಕಲ್ಲು ಮೂರು ನೀರಿನಿಂದನೇ ಆದರೂ ಸಹಿತ ಅಲ್ಲಿ ಉಪ್ಪು ಕರಗ್ತೈತಿ ಮತ್ತು ವಾರಿಕಲ್ಲು ಕರಗ್ತೈತಿ. ಆದರೆ ಮುತ್ತು ಮಾತ್ರ ಅಲ್ಲಿ ಅದು ಕರಗೋದಿಲ್ಲ, ಗಟ್ಟಿಗೊಂಡು ಅದು ಕೊನೆಯವರೆಗೂ ಹಾಗೇ ಇರ್ತದೆ. ಅದಕ್ಕೋಸ್ಕರ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ,
ಯಾವ ರೀತಿ ಇಲ್ಲಿ ನೀರಿನಿಂದ ತಯಾರಿದಂಥ 3 ದ್ರವ್ಯಗಳು 2 ಅಲ್ಲಿ ಕರಗಿ ಹೋಗಿಬಿಡ್ತಾವೆ, ಒಂದು ಹೇಗೆ ಅಲ್ಲಿ ಒಂದು ಗಟ್ಟಿಗೊಳ್ತದಲ್ಲ, ಅದಕ್ಕೋಸ್ಕರ ಈ ಸಂಸಾರಿ ಮಾನವರು ಲಿಂಗವ ಮುಟ್ಟಿ ಭವಭಾರಿಗಳಾದರು. ಈ ಸಂಸಾರದಲ್ಲಿರುವಂತಹ ಮನುಷ್ಯರು ಅಲ್ಲಿ ಅವರಿಗೆ ಲಿಂಗ ಇಲ್ಲೇನು? ಲಿಂಗ ಇದೆ. ಅವರು ಸಹಿತಕ್ಕೆ ಗುರುವಿನಿಂದ ಲಿಂಗವನ್ನು ದೀಕ್ಷೆಯನ್ನಾಗಿ ಪಡೆದುಕೊಂಡಿದ್ದಾರೆ, ಲಿಂಗವನ್ನು ಪೂಜೆ ಮಾಡ್ತಾರೆ. ಆದರೂ ಅವರು ಸಹಿತ ಲಿಂಗಾಯತರಾಗಿದ್ದಾರೆ, ಲಿಂಗವನ್ನು ಆಯತ ಮಾಡ್ಕೊಂಡಿದ್ದಾರೆ. ಆದರೂ ಸಹಿತಕ್ಕೆ ಇವರು ಏನಾಗಿಬಿಟ್ರು ಅಂದರೆ ಅದರ ಒಂದು ಮಹತ್ವವನ್ನು, ಆ ಲಿಂಗದ ಒಂದು ಮಹತ್ವವನ್ನು ಅರಿಯದೆ, ಆ ಲಿಂಗದ ಒಂದು ಘನತೆಯನ್ನು ತಿಳಿಯದೆ ಇವರು ಏನಾಗ್ಬಿಡ್ತಾರೆ, ಭವಭಾರಿಗಳಾದರು. ಮತ್ತು ಅಲ್ಲಿ ಭವಬಂಧನದಲ್ಲಿ ಅವರು ಸಿಲುಕೊಂಡು ಮತ್ತೆ ಹುಟ್ಟು ಸಾವುಗಳ ಒಂದು ಪರಿಭ್ರಮಣೆಯಲ್ಲಿ ಅವರು ಮತ್ತೆ ಸಿಕ್ಕಾಕೊಂಡ್ಬಿಟ್ರು. ಹೇಗೆ ಅಲ್ಲಿ ಉಪ್ಪು ವಾರಿಕಲ್ಲು ಹೇಗೆ ಕರಗಿ ಹೋಯಿತೋ ಅದೇ ರೀತಿ ಇಲ್ಲಿ ಇವರು ಮತ್ತೆ ಏನು ಮಾಡಿದರು, ಸೃಷ್ಟಿಕರ್ತ ಪರಮಾತ್ಮನವನ್ನು ಅರಿಯದೆ ಮತ್ತೆ ಭವಭಾರಿಗಳಾಗಿ ಉಳಿದುಕೊಂಡ್ರು ಅಂತ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾಯಿದ್ರು. ಮುಂದೆ ಏನು ಹೇಳ್ತಾರಂದ್ರೆ, ನಾನು ನಿಮ್ಮ ಮುಟ್ಟಿ ಕರಿಗೊಂಡೆನವ ಚೆನ್ನಮಲ್ಲಿಕಾರ್ಜುನವ. ಅಂದ್ರೆ ನಾನು ನಿಮ್ಮನ್ನು ಮುಟ್ಟಿ ಅಲ್ಲ, ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗವನ್ನು ಹಿಡಿದು ಅಲ್ಲಿ ಕರಿಗೊಂಡೆ ಅಂದರೆ ನಾನು ನಿಜವಾದೆ, ಅಂದರೆ ನನ್ನ ಒಂದು ನಿಜ ಸ್ವರೂಪವನ್ನು ನಾನಲ್ಲಿ ಪಡೆದುಕೊಂಡೆ. ಮತ್ತು ಭವಬಂಧನದಲ್ಲಿ ನಾನು ಸಿಲುಕಲಿಲ್ಲ, ಭವಬಂಧನದಿಂದ ನಾನು ಪಾರಾದೆ ಅಂತ ಹೇಳಿ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಈ ಸಂಸಾರದಲ್ಲಿ, ಈ ಪ್ರಪಂಚದಲ್ಲಿ ಹುಟ್ಟಿ ಬಂದ ನಂತರ ಹುಟ್ಟಿ ಬರೋದು ಅದು ಬಂದು ಬಿಟ್ಟಿರ್ತೀವಿ. ಆದರೆ ಮುಂದೆ ನಾವು ಯಾವ ರೀತಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರ್ತದೆ. ಅದಕ್ಕೋಸ್ಕರ ಅಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳಿದ ಹಾಗೆ ನಾವು ಅಲ್ಲಿ ಉಪ್ಪಾಗಿ ಕರಗದೆ, ವಾರಿ ಕಲ್ಲಾಗಿ ಕರಗದೆ, ಮುತ್ತಾಗಿ ಗಟ್ಟಿಗೊಳ್ಳಬೇಕಾಗಿತ್ತು, ಮುತ್ತಾಗಿ ನಾವು ಕರಿಗೊಳ್ಳಬೇಕಾಗಿತ್ತು ಅಂತ ಕೇಳಿದಾಗ ನಮಗೆ ಅಂತಹ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು. ಮತ್ತು ನಾವು ಸಂಸಾರದಲ್ಲಿ ಭವಭಾರಿಗಳಾಗಿ ಉಳಿಯೋದೇ ಅಲ್ಲಿ ಅಕ್ಕಮಹಾದೇವಿ ತಾಯಿಯವರ ಹಾಗೆ ಒಂದು ಮುತ್ತಾಗಿ ನಾವು ಬದುಕನ್ನು ಸಾಗಿಸಬೇಕು, ಮುತ್ತಾಗಿ ಇರಬೇಕಾಗಿತ್ತು ಅಂತ ಕೇಳಿದಾಗ ನಮಗೆ ಏನು ಬೇಕು ಅಂದರೆ ಶರಣರ ವಚನಗಳನ್ನು ನಾವು ಆಶ್ರಯಿಸಬೇಕಾಗ್ತದೆ, ಶರಣರ ವಚನಗಳನ್ನು ನಾವು ಓದಬೇಕಾಗ್ತದೆ. ಶರಣರ ವಚನಗಳನ್ನು ಓದಿ ನಾವು ಪಚನ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಮತ್ತೆ ಹೇಳೋದು, ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.